ನಮ್ಮ ಚಾನೆಲ್ ಅಲ್ಲಿ ನಿಮಗೆ ತಿಳಿಯದ ವಿಷಯದ ಬಗ್ಗೆ ತಿಳಿಸಿಕೊಡುತ್ತೇವೆ. ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ವಿಷಯ ಶುರು ಮಾಡೋಣ. ಲೈಂಗಿಕ ತಜ್ಞರ ಪ್ರಕಾರ ಹಸ್ತಮೈಥುನ ಪ್ರಕ್ರಿಯೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಸಕಾರಾತ್ಮಕ ಪ್ರಭಾವಗಳನ್ನು ಬೀರುತ್ತವೆ ಎಂದು ನಂಬಲಾಗಿದೆ. ಪುರುಷರು ತಮ್ಮ ಲೈಂಗಿಕ ನಿವೇದನೆಯನ್ನು ಹೊರಹಾಕಲು ಮಾಸ್ಟರ್ಬೇಟ್ ಪ್ರಕ್ರಿಯೆಗೆ ಮುಂದಾಗುತ್ತಾರೆ. ಆದರೆ ಹಲವು ಮಂದಿ ಇದರಿಂದ ಬಹಳ ಬೇಗನೆ ತಲೆ ಕೂದಲು ಉದುರಿ ಹೋಗುತ್ತದೆ, ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಪ್ರತಿದಿನವೂ ತಲೆ ನೋವಿನ ಸಮಸ್ಯೆ ಹಾಗೂ ಮೈಗ್ರೇನ್ ಸಮಸ್ಯೆ ಎದುರಾಗುತ್ತದೆ. ಬಹಳ ಬೇಗನೆ ಗ್ಲಾಮರ್ ಹಾಳಾಗುತ್ತದೆ. ಹಾಗಾಗಿ ಹಸ್ತಮೈಥುನ ಒಳ್ಳೆಯದಲ್ಲ ಎಂದು ಹೇಳಿದ್ದಾರೆ. ಆದರೆ ಇವುಗಳಲ್ಲಿ ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು ಎಂಬುದು ಹೇಳಿದವರಿಗೇ ಗೊತ್ತು. ಲೈಂಗಿಕ ತಜ್ಞರ ಪ್ರಕಾರ ಹಸ್ತಮೈಥುನ ಪ್ರಕ್ರಿಯೆ ವ್ಯಾಯಾಮಕ್ಕೆ ಸಮವಂತೆ, ಏಕೆಂದರೆ ಎರಡರಲ್ಲೂ ಸಹ ರಕ್ತ ಸಂಚಾರ ಹೆಚ್ಚು ಮಾಡುವ ವಿಚಾರ ಚಾಲ್ತಿಯಲ್ಲಿರುತ್ತದೆ. ಇದರಿಂದ ತೂಕ ಕಡಿಮೆಯಾಗಿ ದೇಹದಲ್ಲಿ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ ಎಂದು ಹೇಳುತ್ತಾರೆ. ಹಾಗೆಂದು ಪ್ರತಿನಿತ್ಯದ ವಾಕಿಂಗ್ ಮತ್ತು ಜಾಗಿಂಗ್ ಅಭ್ಯಾಸವನ್ನು ಕೈಬಿಡುವ ಹಾಗಿಲ್ಲ, ನೆನಪಿರಲಿ. ಕೇವಲ ಪುರುಷರಿಗೆ ಮಾತ್ರವಲ್ಲದೆ ಮಹಿಳೆಯರಿಗೂ ಕೂಡ ಹಸ್ತಮೈಥುನ ಪ್ರಕ್ರಿಯೆ ಜನನಾಂಗಗಳ ವಿಷಯದಲ್ಲಿ ತುಂಬಾ ಒಳ್ಳೆಯದು ಎಂದು ತೋರುತ್ತದೆ. ಮಹಿಳೆಯರು ನಿಯಮಿತವಾದ ಹಸ್ತಮೈಥುನ ಪ್ರಕ್ರಿಯೆಗೆ ಒಳಪಡುವುದರಿಂದ ತಮ್ಮ ಯೋನಿಯ ಭಾಗದಲ್ಲಿ ಸಾಕಷ್ಟು ಬಗೆಯ ಸೋಂಕುಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂದು ಹೇಳುತ್ತದೆ ಒಂದು ಲೈಂಗಿಕ ಸಂಶೋಧನೆ. ಪ್ರಮುಖವಾಗಿ ಮಹಿಳೆಯರ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕಡಿಮೆಯಾಗುತ್ತದೆ. ಹಸ್ತಮೈಥುನ ಪ್ರಕ್ರಿಯೆಯಿಂದ ದೇಹದಲ್ಲಿ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಸ್ವಲ್ಪ ಹೆಚ್ಚಾಗಿ ಉತ್ಪಾದನೆಯಾಗಲು ಪ್ರಾರಂಭವಾಗುತ್ತದೆ. ಇದರಿಂದ ದೇಹದ ರೋಗ ನಿರೋಧಕ ವ್ಯವಸ್ಥೆ ಉತ್ತೇಜಿತಗೊಳ್ಳುತ್ತದೆ. ಇದರಿಂದ ನೇರವಾಗಿ ಕೆಮ್ಮು, ಜ್ವರ ಮತ್ತು ಶೀತದ ಸಮಸ್ಯೆಗಳು ದೂರವಾಗುತ್ತವೆ. ಆದರೂ ವೈದ್ಯರ ಪ್ರಕಾರ ನಿಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸಿಕೊಳ್ಳಲು ಅಗತ್ಯವಾದ ಆಹಾರ ಪದಾರ್ಥಗಳನ್ನು ಸೇವಿಸಿ ಉತ್ತಮ ವ್ಯಾಯಾಮವನ್ನು ನಿಯಮಿತವಾಗಿ ಮಾಡಬೇಕಾದ ಅವಶ್ಯಕತೆ ಇದೆ. ದೀರ್ಘಕಾಲದಿಂದ ನಿದ್ರೆ ಬಳಲಿಕೆಯಿಂದ ಅಸಹಾಯಕರಾಗಿರುವವರು ಹಸ್ತಮೈಥುನ ಮಾಡಿಕೊಳ್ಳುವುದರಿಂದ ಅತ್ಯಂತ ಚಮತ್ಕಾರಿ ರೀತಿಯಲ್ಲಿ ರಾತ್ರಿ ಸಮಯದಲ್ಲಿ ನಿದ್ರೆ ಬರುತ್ತದೆ ಎಂದು ಹೇಳುತ್ತಾರೆ. ಇದಕ್ಕೆ ವ್ಯಕ್ತಪಡಿಸಿದ್ದಾರೆ. ಇಂದು ಬಹಳಷ್ಟು ಮಂದಿ ಪುರುಷರು ಪ್ರೋಸ್ಟೇಟ್ ಕ್ಯಾನ್ಸರ್ ಸಮಸ್ಯೆಗೆ ಗುರಿಯಾಗುತ್ತಿದ್ದಾರೆ. ಆದರೆ ಹಸ್ತಮೈಥುನ ಮಾಡಿಕೊಳ್ಳುವುದರಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಎಂದು ಹಲವರು ಹೇಳುತ್ತಾರೆ. ಹಸ್ತಮೈಥುನ ಪ್ರಕ್ರಿಯೆಯಲ್ಲಿ ದೇಹದಿಂದ ಸಾಕಷ್ಟು ವಿಷಕಾರಿ ಅಂಶಗಳು ಹೊರಹೋಗುತ್ತವೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಆರೋಗ್ಯ ತಜ್ಞರ ಪ್ರಕಾರ ತಿಂಗಳಲ್ಲಿ 21 ಬಾರಿ ಹಸ್ತಮೈಥುನ ಮಾಡಿದ ಪುರುಷರಿಗೆ 33% ಪ್ರೋಸ್ಟೇಟ್ ಕ್ಯಾನ್ಸರ್ ಸಮಸ್ಯೆ ಕಡಿಮೆಯಾಗಿರುವುದು ಕಂಡುಬಂದಿತ್ತು. ಹಸ್ತಮೈಥುನ ಪ್ರಕ್ರಿಯೆಯಿಂದ ಆರಂಭದಲ್ಲಿ ಸ್ವಲ್ಪ ಆಯಾಸ ಕಂಡುಬಂದರೂ ನಂತರದಲ್ಲಿ ಸಾಕಷ್ಟು ಲಾಭಗಳಿವೆ ಎಂದು ಹಲವರು ಹೇಳುತ್ತಾರೆ. ಅದರಲ್ಲಿ ಪ್ರಮುಖವಾಗಿ ಸೊಂಟದ ಭಾಗದಲ್ಲಿರುವ ಮೂಳೆಗಳು ಮತ್ತು ಮಾಂಸಖಂಡಗಳು ಮೊದಲಿಗಿಂತ ಹೆಚ್ಚು ಬಲಗೊಳ್ಳುತ್ತವೆ. ಇದರಿಂದ ಪಿಂಡ ಹಾಗೂ ಮೂತ್ರನಾಳಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಮಸ್ಯೆಗಳು ಬಗೆಹರಿದು ಶಿಶ್ನ ನಿಮಿರುವಿಕೆ ಪ್ರಕ್ರಿಯೆ ಸರಾಗವಾಗಿ ನಡೆಯುತ್ತದೆ. ಮೈಲಿಂಗ ಮಾಸ್ಟರ್ಬೇಷನ್ ಬಗ್ಗೆ ಉಪಯೋಗಗಳು ಮತ್ತು ಹಾನಿಗಳು. ಉಪಯೋಗಗಳು: 1. ಮನಸ್ಸಿಗೆ ಆರಾಮ. ಮೈಲಿಂಗ ಮಾಡುವುದು ಕೆಲವರಲ್ಲಿ ಆಕರ್ಷಣೆ ಮತ್ತು ಲೈಂಗಿಕ ಇಚ್ಛೆಗಳನ್ನು ತಣಿಸುತ್ತದೆ. ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯಬಹುದು. 2. ಸ್ಟ್ರೆಸ್ ಕಡಿಮೆ ಮಾಡುವುದು. ಇದು ಕೆಲವೊಮ್ಮೆ ಸ್ಟ್ರೆಸ್ ಮತ್ತು ಉದ್ವಿಗ್ನತೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 3. ನಿದ್ರೆ ಸುಲಭ. ಮೈಲಿಂಗ ಮಾಡಿದ ನಂತರ ಕೆಲವರಿಗೆ ಒಳ್ಳೆಯ ನಿದ್ರೆ ಬರುತ್ತದೆ. 4. ಲೈಂಗಿಕ ಆರೋಗ್ಯ. ಮೈಲಿಂಗ ನಿಯಮಿತವಾಗಿ ಮಾಡುವುದರಿಂದ ಲೈಂಗಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಬಹುದು. ಹಾನಿಗಳು: 1. ಮಾರ್ಜಕತೆ. ಅತಿ ಹೆಚ್ಚು ಮೈಲಿಂಗ ಮಾಡುವುದು ಕೆಲವೊಮ್ಮೆ ದೇಹದ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. 2. ಆದರೂ ನಾತಕ ಬದ್ಧತೆ. ಮೈಲಿಂಗದ ಮೇಲೆ ಬದ್ಧತೆಯಾದರೆ ನೀವು ಇತರ ಪ್ರತಿ ಲೈಂಗಿಕ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳಲು ಅಸಮರ್ಥರಾಗಬಹುದು. 3. ಅಪನಂಬಿಕೆ. ಕೆಲವರು ಮೈಲಿಂಗದ ಬಗ್ಗೆ ಅಪನಂಬಿಕೆ ಮತ್ತು ದೋಷ ಭಾವನೆ ಹೊಂದಬಹುದು. ಇದು ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಬಹುದು. 4. ತಕ್ಕ ಮಟ್ಟಿಗೆ ಸಮಯ ಹೂಡಿಕೆ. ಹೆಚ್ಚು ಸಮಯ ಮೈಲಿಂಗದಲ್ಲಿ ತೊಡಗಿಸಿದರೆ ಇತರ ಮುಖ್ಯವಾದ ಕಾರ್ಯಗಳಲ್ಲಿ ಕಾಲಹರಣವಾಗಬಹುದು. ಸಾಧ್ಯವಾದರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ದೃಷ್ಟಿಯಿಂದ ಮೈಲಿಂಗವನ್ನು ನಿಯಮಿತಗೊಳಿಸಿಕೊಳ್ಳುವುದು ಉತ್ತಮ.
ಮೈಲಿಂಗವನ್ನು ನಿಯಂತ್ರಿಸುವ ಕೆಲವು ಮಾರ್ಗಗಳು. 1. ದಿನಚರಿಯನ್ನು ರೂಪಿಸಿಕೊಳ್ಳಿ. ದಿನವನ್ನು ಪೂರ್ಣವಾಗಿ ಕಾರ್ಯಚಟುವಟಿಕೆಗಳಿಂದ ಭರ್ತಿ ಮಾಡಿ. ದಿನದಾಚೆಗೆ ಎಷ್ಟೋ ಕೆಲಸಗಳನ್ನು ನಿರ್ವಹಿಸಲು ಉತ್ಸಾಹದಿಂದ ಇರಬೇಕಾದರೆ ಮೈಲಿಂಗದ ಬಗ್ಗೆ ಯೋಚನೆಗೆ ಕಡಿಮೆ ಸಮಯ ಸಿಗುತ್ತದೆ. 2. ವ್ಯಾಯಾಮ ಮಾಡಿ. ದೈನಂದಿನ ವ್ಯಾಯಾಮ ಅಥವಾ ಫಿಟ್ನೆಸ್ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ದೇಹವನ್ನು ಚುರುಕಾಗಿಸಲು ಇದು ಉತ್ತಮ ಮಾರ್ಗವಾಗಿದ್ದು ಅನಗತ್ಯ ಆಲೋಚನೆಗಳನ್ನು ಕಡಿಮೆ ಮಾಡುತ್ತದೆ. 3. ಹೊಸ ಹವ್ಯಾಸಗಳನ್ನು ಆಡುವುದು. ಹೊಸ ಹವ್ಯಾಸಗಳು ಚಿತ್ರಕಲೆ, ಸಂಗೀತ ಅಥವಾ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಿ. ಇದು ನಿಮ್ಮ ಗಮನವನ್ನು ಬೇರೆಡೆಗೆ ಕೇಂದ್ರೀಕೃತಗೊಳಿಸಲು ಸಹಾಯ ಮಾಡುತ್ತದೆ. 4. ಮನಸ್ಸನ್ನು ತೊಡಗಿಸಿಕೊಳ್ಳಿ. ಹೊಸ ಕೌಶಲ್ಯಗಳನ್ನು ಕಲಿಯುವುದು ಅಥವಾ ಹೊಸ ವಿಷಯಗಳಲ್ಲಿ ಆಸಕ್ತಿ ಹೊಂದುವುದು ಮನಸ್ಸನ್ನು ದೈಹಿಕ ಆಕರ್ಷಣೆಗಳಿಂದ ದೂರ ಮಾಡುತ್ತದೆ. 5. ಜಾಗರೂಕತೆಯ ಅಭ್ಯಾಸ. ಧ್ಯಾನ, ಯೋಗ ಮತ್ತು ಜಾಗರೂಕತೆಯ ಅಭ್ಯಾಸಗಳ ಮೂಲಕ ಮನಸ್ಸು ಮತ್ತು ದೇಹದ ಮೇಲೆ ನಿಯಂತ್ರಣ ಸಾಧಿಸಬಹುದು. 6. ಸ್ವತಃ ಒಪ್ಪಿಗೆಯುಳ್ಳ ಗುರಿಗಳನ್ನು ಸ್ಥಾಪಿಸಿ. ನಿಮ್ಮ ಉದ್ದೇಶಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಸಾಧಿಸಲು ಪ್ರಯತ್ನಿಸಿರಿ. ಮೈಲಿಂಗವನ್ನು ನಿಯಂತ್ರಿಸಲು ಗುರಿಗಳು ನಿಮಗೆ ಮಾರ್ಗದರ್ಶನ ನೀಡುತ್ತವೆ. 7. ಸಮುದಾಯ ಬೆಂಬಲ. ನಿಮಗೆ ಸಮಾನ ಆಸಕ್ತಿ ಇರುವವರೊಂದಿಗೆ ಚರ್ಚೆ ಮಾಡಿ ಅಥವಾ ನಿಮಗೆ ಆತ್ಮಸ್ಥೈರ್ಯ ನೀಡುವ ಸಹಾಯಗಾರರನ್ನು ಸಂಪರ್ಕಿಸಿ. 8. ಆತ್ಮ ಸಂಯಮ. ನೀವು ಮೈಲಿಂಗ ಮಾಡಲು ಬಯಸಿದಾಗ ಆ ಸಮಯದಲ್ಲಿ ಬೇರೆ ಚಟುವಟಿಕೆ ಮಾಡಿರಿ ಅಥವಾ ಬೇರೆ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ, ಉತ್ತೀರ್ಣರಾಗುತ್ತೀರಿ. ಈ ಮಾರ್ಗಗಳನ್ನು ಅನುಸರಿಸುವುದರಿಂದ ಮೈಲಿಂಗದ ಬಗ್ಗೆ ನಿಯಂತ್ರಣ ಸಾಧಿಸಲು ಸಹಾಯವಾಗುತ್ತದೆ. ನಮ್ಮ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.